ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾ ಪೈ ಕನ್ನಡ ವ್ಲಾಗ್ ಚಾನಲ್. ಇದು ಮಾರ್ನಿಂಗ್ ವ್ಯೂ ನೋಡಿ, ತುಂಬಾ ಚೆನ್ನಾಗಿದೆ. ಹೇಗೆ ಕಾಣಿಸ್ತಾ ಇದೆ ಹೇಳಿ. ನಾನು ಬೆಳಿಗ್ಗೆಯಿಂದ ಯಾವ ವಿಡಿಯೋನು ಕೂಡ ಮಾಡಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ ಮನೆ ಕ್ಲೀನಿಂಗ್ ಅಂತ ಎಲ್ಲ ಹೇಳಿ. ಹಾಗಾಗಿ ಈಗ ಅಡಿಗೆ ಟೈಮ್. ಇವತ್ತು ಈರುಳ್ಳಿ ಸಾರು ಮತ್ತೆ ಬೆಂಡೆಕಾಯಿ ಸಗಳೆ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಊಟ ಕೂತ್ಕೊಂಡಿದ್ದೀನಿ ನೋಡಿ. ಇವತ್ತು ಊಟಕ್ಕೆ ಬಾಳೆ ಎಲೆ ಊಟ, ಕುಚ್ಚಲಕ್ಕಿ ಅನ್ನ, ತುಪ್ಪ ಸ್ವಲ್ಪ, ಈರುಳ್ಳಿ ಸಾರು, ಬೆಂಡೆಕಾಯಿ ಪಲ್ಯ ಮತ್ತು ಮೊಸರು. ಈ ಕಡೆ ಸ್ವಲ್ಪ ಗ್ರೀನ್ ಚಟ್ನಿ ಹಾಕೊಂಡಿದ್ದೇನೆ ನೋಡಿ. ಇಲ್ಲಿ ಸ್ವಲ್ಪನೇ ಸ್ವಲ್ಪ ಊಟ ಮಾಡ್ಕೊಂಡು ಸಿಗ್ತೇನೆ. ಬಾಯ್. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ರಿಗೂ. ಟೈಮ್ ಈಗ 4:40. ನಾನು ಇವತ್ತು ಸ್ವಲ್ಪ ಬೇಗ ಎದ್ದೆ. ಯಾಕೆ ಗೊತ್ತಾ? ಇವತ್ತೊಂದು ರೆಸಿಪಿ ಮಾಡೋದಿದೆ. ಯಾಕಂದರೆ ಇವತ್ತು ಬೆಳಿಗ್ಗೆನೇ ನಮ್ಮ ಹಸ್ಬೆಂಡ್ ನೋಡಿ ಮಶ್ರೂಮ್ ಪ್ಯಾಕೆಟ್ ತೊಗೊಂಡು ಬಂದಿದ್ದಾರೆ. ತಂದಾಯ್ತಾ ಅದನ್ನ ಮಂಚೂರಿ ಮಾಡು ಅಂತ ಹೇಳಿದ್ರು. ಸೊ ಹಾಗಾಗಿ ಮಂಚೂರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಈಗ ಇವತ್ತು ಮಶ್ರೂಮ್ ಮಂಚೂರಿ ಮಾಡ್ಕೊಳ್ಳೋಣ ಅಂತ ಈವ್ನಿಂಗ್ ಸ್ನ್ಯಾಕ್ಸಿಗೆ. ಹೆಚ್ಚಿದ್ರೆ ಅದು ಊಟಕ್ಕೂ ಆಗುತ್ತದಲ್ವಾ. ಸೊ ಹಾಗಾಗಿ ಈಗ ಅದನ್ನ ಮಶ್ರೂಮನ್ನು ಪ್ಯಾಕೆಟ್ ಎಲ್ಲ ತೆಗೆದು ಅದನ್ನ ಚೆನ್ನಾಗಿ ವಾಶ್ ಮಾಡಿ ಅದ್ರ ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲ ತೆಗೆದು ಅದನ್ನ ಕಟ್ ಮಾಡ್ಕೊಂಡು ಬರ್ತೇನೆ. ಈಗ ಸಿಗ್ತೇನೆ ನೋಡಿ ಫ್ರೆಂಡ್ಸ್. ಯಾವ ರೀತಿ ಮಣ್ಣಾಗಿದೆ ಅಲ್ವಾ, ಇದೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ಮಶ್ರೂಮನ್ನು. ಇದು ಇವತ್ತೇ ತೊಗೊಂಡು ಬಂದಿದ್ದು, ಫ್ರೆಶ್ ಆಗಿದೆ. ಹಾಗಾಗಿ ಅದನ್ನ ಬೇಗ ಖಾಲಿ ಅದಕ್ಕೆ ಎಕ್ಸ್ಪೈರಿ ಡೇಟ್ ಕೂಡ ಒಂದು 2-3 ದಿನ ಅಷ್ಟೇ ಇರುತ್ತೆ. ಹಾಗಾಗಿ ನಾನು ಇವತ್ತೇ ಅದನ್ನ ಮಂಚೂರಿ ಮಾಡ್ಕೊಳ್ತೇನೆ. ಈಗ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರ್ತೇನೆ ಫ್ರೆಂಡ್ಸ್. ನೋಡಿ, ಇಷ್ಟು ಕ್ಲೀನಾಗಿ ಮಶ್ರೂಮನ್ನು ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಂಡೆ. ಈಗ ಒಂದೊಂದೇ ತುಂಬ ಕೆಲಸ ಆಗುತ್ತೆ. ಮಶ್ರೂಮ್ ಮಂಚೂರಿಯನ್ ಮಾಡಿದ್ರೆ ಈಸಿ ಅಲ್ಲ, ತುಂಬ ಕೆಲಸಗಳಾಗುತ್ತೆ. ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಬರೋಣ. ಈಗ ಇದೊಂದು ಕೆಲಸ ಆಗಿದೆ. ಇನ್ನು ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಬೇಕು. ತೋರಿಸ್ತೇನೆ, ನಿಮ್ಗೆ ಶೇರ್ ಮಾಡ್ತೇನೆ ಹೇಗೆ ಮಾಡ್ತೇನೆ ಅಂಥೇಳಿ. ಶುಂಠಿ ಬೆಳ್ಳುಳ್ಳಿ ಇದು ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ಮಂಚೂರಿಯನ್ಗೆ ಪೇಸ್ಟ್ ಬೇಕಾಗುತ್ತಲ್ವ, ಹಾಗಾಗಿ ನಾನು ಮನೇಲೇ ಯಾವಾಗಲೂ ಹೆಚ್ಚಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲೇ ಮಾಡ್ಕೊಳ್ತೇನೆ. ಒಂದು ವೇಳೆ ಮನೇಲಿ ಶುಂಠಿ ಬೆಳ್ಳುಳ್ಳಿ ಏನಾದರೂ ಇಲ್ಲ ಅಂದರೆ ಮಾತ್ರ ಹೊರಗಡೆಯಿಂದ ತರಿಸ್ತೇನೆ. ಇವತ್ತು ಶುಂಠಿನೂ ಇದೆ, ಬೆಳ್ಳುಳ್ಳಿಂದ, ಹಾಗಾಗಿ ಇಲ್ಲಿ ಮನೇಲೇ ಪೇಸ್ಟ್ ಮಾಡ್ಕೊಳ್ತೇನೆ. ಈಗ ಮಶ್ರೂಮ್ ಮಂಚೂರಿಗೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. 1 ಕಪ್ ಮೈದಾ ಹಿಟ್ಟು, 1.5 ಸ್ಪೂನ್ ಅಷ್ಟು ನಾನು ಕಾರ್ನ್ಫ್ಲವರ್ ತಗೋತಾ ಇದ್ದೀನಿ ನೋಡಿ. ಆಮೇಲೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಅರಿಶಿನ, ಎವರೆಸ್ಟ್ ಗರಂ ಮಸಾಲ ಪೌಡರ್ 1 ಸ್ಪೂನು, 1 ಸ್ಪೂನ್ ಅಚ್ಚ ಖಾರದ ಪುಡಿ, ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗಷ್ಟೇ ಮಾಡ್ಕೊಂಡಿದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದು ಸ್ವಲ್ಪ ನೀರು ಹಾಕೊಂಡು, ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಒಂದು ಹದಕ್ಕೆ ಕಲ್ಸ್ಕೊಳ್ಬೇಕು ನೋಡಿ. ಈ ರೀತಿ ಹಿಟ್ಟು ಕಲ್ಸ್ಕೊಳ್ಬೇಕು. ತೀರಾ ತೆಳ್ಳಗೂ ಅಲ್ಲ, ತೀರಾ ದಪ್ಪಗೂ ಅಲ್ಲ, ಈ ರೀತಿ ಕಲ್ಸ್ಕೊಳ್ಬೇಕು ನೋಡಿ. ಈಗ ರೆಡಿ ಆಗಿದೆ ಹಿಟ್ಟು. ಇದು ಬಜೆ ಮಾಡ್ಕೊಳ್ಳಿಕ್ಕೆ. ಮಶ್ರೂಮ್ ಅನ್ನ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನ ಕೂಡ ಈಗ ಇದರಲ್ಲಿ ಆ್ಯಡ್ ಮಾಡಿಕೊಂಡು ಸ್ವಲ್ಪನೇ ಹಾಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇಡಬೇಕು. 10 ಅಥವಾ 15 ನಿಮಿಷ ಇಟ್ಟರು ಆಗುತ್ತೆ. ಫ್ರಿಜ್ಜಲ್ಲಿ ಇಟ್ಟರು ಆಗುತ್ತೆ, ಹೊರಗಡೆ ಇಟ್ಕೊಂಡ್ರು ಆಗ್ತದೆ. ನಾನು ಹೊರಗಡೆನೆ ಇಟ್ಕೊಂಡಿದ್ದೆ. ಈ ರೀತಿ ಬಂದಿದೆ ನೋಡಿ, ಈ ರೀತಿ ಆಗಿದೆ. ಹಂಗೆ ಈಗ ಇದಕ್ಕೆ ನಾವು ಮಸಾಲೆ ಕೂಡ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನಿಗೆ ಎಣ್ಣೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬೆಳ್ಳುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತೆ ಹಸಿಮೆಣಸು, 3 ಹಸಿಮೆಣಸು ತಗೊಂಡಿದೆ, ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೇನೆ ಫ್ರೆಂಡ್ಸ್. ಅವಾಗ ನಮ್ಮ ಮನೆಯವರಿಗೆ ಏನಾದ್ರೂ ಈ ತರ ಗೋಬಿ ಮಂಚೂರಿ, ಮಶ್ರೂಮ್ ಮಂಚೂರಿ ತಿನ್ಬೇಕು ಅನ್ಸ್ತದೆ. ಅವಾಗ ಹೇಳ್ತಾರೆ ಅವರು, ಅವಾಗ ನಾನು ಮಾಡ್ಕೊಡ್ತೇನೆ. ಈರುಳ್ಳಿ ಕೂಡ 2 ಈರುಳ್ಳಿ ತಗೊಂಡಿದ್ದೆ, ಸ್ವಲ್ಪ ಸಾಕು ಅಂತ ಹೇಳಿ. ಅವರು ಹೋಟೆಲ್ ತಿಂಡಿ ಏನು ತಿನ್ಲಿಕ್ಕೆ ಇಷ್ಟ ಪಡೋದಿಲ್ಲ ಫ್ರೆಂಡ್ಸ್. ಏನೇ ಇದ್ರು ಮನೇಲೆ ಮಾಡು, ಎಲ್ಲ ತಗೊಂಡ್ ಬರ್ತೇನೆ, ಮನೇಲೆ ಮಾಡು ಅಂತ ಹೇಳ್ತಾರೆ. ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ, ಬಜೆ ಕಲಿಸ್ಲಿಕ್ಕೂ ಹಿಟ್ಟಿಗೆ ಉಪ್ಪು ಹಾಕೊಂಡಿದ್ನಲ್ವ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡೆ. ರೆಡ್ ಚಿಲ್ಲಿ ಸಾಸ್ ಮತ್ತೆ ಗ್ರೀನ್ ಚಿಲ್ಲಿ ಸಾಸ್, ಈ ಸಾಸಲ್ಲೂ ಕೂಡ ಉಪ್ಪಿನ ಅಂಶ ಇರುತ್ತಲ್ವ, ಹಾಗಾಗಿ ಸ್ವಲ್ಪನೇ ಉಪ್ಪು ಹಾಕೊಳ್ಬೇಕು. ಮತ್ತೆ ಸೋಯಾ ಸಾಸ್, ಇದು ಡಾರ್ಕ್ ಸೋಯಾ ಸಾಸ್, ಇದೆಲ್ಲ ಹಾಕೊಂಡು ಈಗ ನೋಡಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಚೆನ್ನಾಗಿ ಇದು ಫ್ರೈ ಆಗ್ಬೇಕು, ಮಿಕ್ಸ್ ಆಗ್ಬೇಕು. ನನ್ನ ಹಸ್ಬೆಂಡ್ ಹೋಟೆಲ್ ತಿಂಡಿ ತಿನ್ನೋದಿಲ್ಲ ಫ್ರೆಂಡ್ಸ್, ಹಂಗಾಗಿ ಮನೇಲಿ ಮಾಡೋದು ಅವಾಗ. ಒಂದು ನೋಡಿ ಬಾಂಡೆಯಲ್ಲಿ ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾಯ್ದ ತಕ್ಷಣ ಈ ಮಶ್ರೂಮ್ ಅನ್ನ ಅದರಲ್ಲಿ ಹಾಕ್ತಾ ಇದ್ದೇನೆ. ಬಜೆ ಮಾಡ್ಕೊಳ್ಬೇಕು, ಇದನ್ನ ಡೀಪ್ ಫ್ರೈ ಮಾಡ್ಕೊಳ್ಬೇಕು ನೋಡಿ. ಈ ರೀತಿ ಡೀಪ್ ಫ್ರೈ ಆಯ್ತು.
ಚೆನ್ನಾಗಿ ಅಂದ್ರೆ ಲೋ ಫ್ಲೇಮಲ್ಲಿ ಸ್ವಲ್ಪ ಅದನ್ನ ಹುರ್ಕೊಳ್ಬೇಕು, ಇಲ್ಲಾಂದ್ರೆ ಒಳಗೆ ಬೇಯೋದಿಲ್ಲ ಅಲ್ವಾ, ಹಂಗಾಗಿ. ಆಮೇಲೆ ಈ ಬಜೆನ ಈ ಮಸಾಲೆಯಲ್ಲಿ ಮಿಕ್ಸ್ ಮಾಡ್ಕೊಂಡು ನೋಡಿ, ರೆಡಿ ಆಯ್ತು ನಮ್ಮ ಮಶ್ರೂಮ್ ಮಂಚೂರಿ. ತುಂಬಾ ಟೇಸ್ಟಿ, ಹೆಲ್ದಿ ಕೂಡ ಹೌದು. ಮತ್ತೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ ಕೊತ್ತಂಬರಿ ಸೊಪ್ಪನ್ನು ಕೂಡ ಆಡ್ ಮಾಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್. ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಮಶ್ರೂಮ್ ಮಂಚೂರಿಯನ್ ಮಾಡೋದು ಸುಲಭ, ಆದರೆ ಇದು ಟೈಮ್ ತಗೊಳುತ್ತೆ, ತುಂಬ ಟೈಮ್ ತಗೊಳ್ತದೆ. ನೋಡ್ತೇನೆ ಟೇಸ್ಟ್ ಹೇಗಾಗಿದೆ ಅಂತ ನೋಡಿ. ಮಶ್ರೂಮ್ ಮಂಚೂರಿಯನ್ ಬೆಸ್ಟ್ ಬೆಸ್ಟ್. ನನ್ನ ಮಗಳು ಹೇಳ್ತಾ ಇದ್ದಾಳೆ ಬೆಸ್ಟ್ ಅಂತೆ, ಸೂಪರ್ ಆಗಿದೆ ಅಂತೆ. ವಾವ್, ಸೂಪರ್ ಆಗಿದೆ, ಸೂಪರ್ ಅಂದ್ರೆ ಸೂಪರ್ ಆಗಿದೆ, ಬೆಸ್ಟ್ ಬೆಸ್ಟ್. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನದಿಂದ ನಮಗೆ ನೀರಿಲ್ಲ ಅಂದರೆ ವಾಟರ್ ಟ್ಯಾಂಕ್ ಖಾಲಿ ಆಗಿದೆ ಅಂತ ಅಲ್ಲ, ಕರೆಂಟ್ ಇಲ್ಲ ಅಂತನೂ ಅಲ್ಲ, ಮೋಟ್ರ್ ಕೆಟ್ಟೋಗಿದೆ ಅಂತನೂ ಅಲ್ಲ, ಎಲ್ಲ ಕರೆಕ್ಟ್ ಆಗಿದೆ. ಬಟ್ ನೀರಿಲ್ಲ, ಯಾಕೆ ಗೊತ್ತಾ? ಮೇಲ್ಗಡೆ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅಲ್ಲಿ ಗಿಲಾಯಿ ಕೆಲಸ ಮಾಡ್ತಾ ಇದ್ದಾರಲ್ವಾ, ಅಲ್ಲಿ ವಾಟರ್ ಟ್ಯಾಂಕು ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಮಾಡಿದ್ರು. ಹಾಗಾಗಿ ನೀರೆಲ್ಲ ಖಾಲಿ ಮಾಡಿ ಶಿಫ್ಟ್ ಮಾಡಬೇಕಲ್ವ, ಅದು ಹಾಗಾಗಿ ಶಿಫ್ಟ್ ಮಾಡಿದ್ರು. ನೀರಿರಲಿಲ್ಲಾಗಿತ್ತು. ಎಷ್ಟು ಒಂದು ಮಧ್ಯಾಹ್ನ 2 ಗಂಟೆಯಿಂದ ನಮಗೆ ನೀರಿಲ್ಲಾಗಿತ್ತು. ಎಷ್ಟು ಈವ್ನಿಂಗ್ 7 o'clock ತನಕನೂ ಕೂಡ. ಅಷ್ಟು ಹೊತ್ತಲ್ಲಿ ನಮ್ಗೆ ನೀರಿಲ್ಲ ಅಂದರೆ ಎಷ್ಟು ಕಷ್ಟ ಆಯ್ತಂದರೆ, ಅವ್ರು ಮೊದಲೇ ಹೇಳಿದರು ಬಕೆಟ್ ಎಲ್ಲ ತುಂಬ್ಕೊಳ್ಳಿ ಅಂತೇಳಿ. ನಾವು ಬಕೆಟ್ ಎಲ್ಲ ಏನೇನು ಸಣ್ಣ ಸಣ್ಣ ಬಕೆಟ್, ದೊಡ್ಡ ಬಕೆಟ್ ಎಲ್ಲ ತುಂಬಿಸ್ಕೊಂಡಿದ್ವಿ. ಆದರೂ ನಮ್ಮ ಕೈಯು ಈ ಸಿಂಕಿಗೆ ಹೋಗುತ್ತೆ, ಏನಾದರೂ ಕೈ ತೊಳಿಲಿಕ್ಕೆ ಅದು ರೂಢಿಯಾಗಿಬಿಟ್ಟಿರುತ್ತಲ್ವ. ಹಾಗೆ ಸಿಂಕ್ ಅಲ್ಲಿ ಹೋದ ಟ್ಯಾಪ್ ಆನ್ ಮಾಡಿದ್ರೆ ನೀರೇ ಇಲ್ಲ, ಆಮೇಲೆ ಗೊತ್ತಾಗುತ್ತೆ ನೀರೇ ಇಲ್ಲ ಅಂತೇಳಿ. ಹಾಗಾಗಿ ನೋಡಿ, ಈ ಬಕೆಟ್ ತಗೊಂಡು ಇಟ್ಕೊಂಡಿದ್ದೆ, ಬಕೆಟಲ್ಲಿ ನೀರು ತುಂಬ ಇತ್ತು. ಕೈ ತೊಳಿಬೇಕಿದ್ರೆ ಆವಾಗ ತೆಗೆದುಕೊಳ್ಳಿಕ್ಕಾಗತ್ತಲ್ವ, ಹಾಗಾಗಿ ಬಕೆಟ್ ಇಟ್ಕೊಂಡಿದ್ದೆ. ಫೈನಲಿ 7 ಗಂಟೆಗೆ ವಾಟರ್ ಟ್ಯಾಂಕ್ ಕೂಡ ಶಿಫ್ಟ್ ಮಾಡಾಯಿತು, ನೀರು ಕೂಡ ಮೋಟ್ರ್ ಆನ್ ಮಾಡಿ ನೀರು ಕೂಡ ತುಂಬಿಸ್ಕೊಂಡಾಯಿತು. ಈಗ ಪ್ರಾಬ್ಲಮ್ ಇಲ್ಲ. ನನಗೆ ಒಂದು ಸ್ವಲ್ಪ ಹೊತ್ತಲ್ಲಿ ನೀರಿಲ್ಲ ಅಂದರೆ ಎಷ್ಟು ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ ಅನಿಸ್ತು ಮನಸ್ಸಿಗೆ. ಮತ್ತು ನಮಗೆ ಈ ಜಗ್ಗಲೆಲ್ಲ ತೆಗೆದು ನೀರು ಕೈ ತೊಳೆಯೋದು ಅದೆಲ್ಲ ಅಭ್ಯಾಸನೇ ಇಲ್ಲ ಅಲ್ವಾ. ಸಿಂಕ್ ಆನ್ ಮಾಡೋದು, ಸಿಂಕಲ್ಲಿ ಟ್ಯಾಪ್ ಆನ್ ಮಾಡೋದು, ಕೈ ತೊಳ್ಕೊಳ್ಳೋದು, ಹೀಗೆ. ಹಾಗಾಗಿ ತುಂಬ ಪ್ರಾಬ್ಲಮ್ ಆದಂಗಾಯಿತು. ಈಗೆಲ್ಲ ಕರೆಕ್ಟ್ ಆಗಿದೆ ಫ್ರೆಂಡ್ಸ್. ನೀರಿನ ಮಹತ್ವ ಹೇಗಿದೆ ಅಲ್ವಾ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೇನೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ತುಂಬಾ ಚಿಕ್ಕದಾಗಿತ್ತು. ಈ ರೆಸಿಪಿಗೋಸ್ಕರ ನಾನು ಈ ವಿಡಿಯೋ ಮಾಡಿದಷ್ಟೇ. ಇವತ್ತು ವಿಡಿಯೋ ಮಾಡೋದು ಮನಸ್ಸೇ ಇರಲಿಲ್ಲ. ಸೊ ಹಾಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು.